ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆದಿತ್ ಮನ್ಸ್ ಕಿಚನ್. ನಾವಿವತ್ತು 1 ಪಾಟ್ ರಸಮ್ ರೈಸ್ ಮಾಡ್ತಾ ಇದ್ದೀವಿ. ಈ ಬ್ಯಾಂಗ್ಳೂರ್ ವೆದರ್ಗೆ ಮಳೆ ಬರಬೇಕಾದ್ರೆ ಏನಾದರೂ ಬಿಸಿ ಬಿಸಿ ರುಚಿ ರುಚಿಯಾಗಿ ಕ್ವಿಕ್ ಆಗಿ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಇದನ್ನ ಟ್ರೈ ಮಾಡಿದ್ದೀವಿ. ನೀವು ಟ್ರೈ ಮಾಡಿ ನೋಡಿ. ಇದನ್ನ ಈಗ ಹೇಗೆ ಕ್ವಿಕ್ ಆಗಿ ಮಾಡೋದು ಅಂತ ನೋಡೋಣ. 3/4 ಕಪ್ ರೈಸ್ನ ತಗೊಳ್ಳಿ, ಹಾಗೆ ಅರ್ಧ ಕಪ್ ಬೇಳೆ. ಇದನ್ನ ಚೆನ್ನಾಗಿ ತೊಳೆದು ಒಂದು 15-20 ನಿಮಿಷದ ಕಾಲ ನೆನೆಸಿಡಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಡಿ. ಇವಾಗ ಗ್ಯಾಸ್ ಹಚ್ಕೊಳ್ಳಿ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಡಿ. ಕುಕ್ಕರ್ ಇಟ್ಟು 2-3 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಜಾಸ್ತಿ ಆಗಿದಷ್ಟು ರುಚಿ ಚೆನ್ನಾಗಾಗತ್ತೆ. ಆಮೇಲೆ ಸಾಸಿವೆ ಹಾಕಿ. ಸಾಸಿವೆ ಚಿಟ ಅಂದಮೇಲೆ ಜೀರಿಗೆ ಹಾಕಿ. ಜೀರಿಗೆ ಹಾಕಾದ್ಮೇಲೆ ಸ್ವಲ್ಪ ಹಿಂಗು ಜೊತೆಗೆ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕಿ. ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ಮೇಲೆ ಸ್ವಲ್ಪ ಹಸಿಮೆಣಸು, ಗಾರ್ಲಿಕ್ಕು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸ್ವಲ್ಪ ಸಾಂಬಾರ್ ಆನಿಯನ್ ತೊಗೊಳ್ಳಿ, ಅಥವಾ ನಾರ್ಮಲ್ ಆನಿಯನ್ ಇದ್ರೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಫ್ರೈ ಆದಮೇಲೆ ಇವಾಗ ಏನೇನು ಪೌಡ್ರ್ ಹಾಕೋದು ನೋಡೋಣ. ಸ್ವಲ್ಪ ಟರ್ಮರಿಕ್ ಹಾಕಿ. ಟರ್ಮರಿಕ್ ಆದಮೇಲೆ ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್ ಆದಮೇಲೆ ರಸಮ್ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಸಾಂಬಾರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಇವಾಗ ನೆನೆಸಿರೋ ಅಕ್ಕಿ ಮತ್ತು ಬೇಳೆನ ಕುಕ್ಕರಿಗೆ ಹಾಕ್ಕೊಳ್ಳಿ. ಕುಕ್ಕರಿಗೆ ಹಾಕ್ಕೊಂಡು 1 ನಿಮಿಷದ ಕಾಲ ಫ್ರೈ ಮಾಡಿ. ಫ್ರೈ ಆದಮೇಲೆ ಅದಕ್ಕೆ ಒಂದು 4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಾದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡಿ. 2-3 ವಿಷಲ್ ಆಗೋ ತನಕ ವೇಟ್ ಮಾಡಿ. ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕುಕ್ಕರ್ ತಣ್ಣಗೆ ಹಾಕ್ಬಿಡಿ. ಅದಾದಮೇಲೆ ಲಿಡ್ ಓಪನ್ ಮಾಡಿಕೊಂಡು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ರಸನ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಗೆ ಉದುರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಬಿಸಿ 1 ಪಾಟ್ ರಸಮ್ ರೈಸ್ನ ಪ್ಲೇಟ್ಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ತುಪ್ಪನ ಮೇಲ್ಗಡೆ ಹಾಗೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ವೆದರ್ಗೆ ಬಿಸಿಯಾಗಿ ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರ. ನಾನಿವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ನೀವು ಹಾಗೆ ಚೆನ್ನಾಗಿ ತಿಂದ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಸಮ್ ರೈಸ್ ತಣ್ಣಗಾಗ್ಬಿಡತ್ತೆ. ಬಾಯ್.